ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಒ ಪಿ ಸಿ ಜಾರಿಗೆ ಹೊಸದಾಗಿ ಮನವಿ ಕೂಡ ಕೊಟ್ಟಿದ್ದಾರೆ. ತಿಳಿಸ್ಕೊಡ್ತೀವಿ ಒ ಪಿ ಎಸ್ ಏನು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ. ಈಗಿರೋ ನೂತನ ಪಿಂಚಣಿ ಯೋಜನೆ ಎನ್ ಪಿ ಎಸ್ನ ರದ್ದುಪಡಿಸಿ ಹಳೆ ಪಿಂಚಣಿ ವ್ಯವಸ್ಥೆ ಅಂದರೆ ಒ ಪಿ ಎಸ್ನ ರಾಜ್ಯ ಸರ್ಕಾರ ಶಿಫಾರಸು ಕೂಡ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರ ಸಂಘದಿಂದ ಷಡಕ್ಷ ಎನ್ ಪಿ ಎಸ್ ಅಧ್ಯಯನ ಸಮಿತಿ ಬಂದ್ಬಿಟ್ಟು ಸೋಮವಾರ ಬಂದ್ಬಿಟ್ಟು ಮನವಿ ಕೂಡ ಸಲ್ಲಿಸಿದೆ ಅಂತೆ. ನಂತರ ಸಮಿತಿ ಅಧ್ಯಕ್ಷರಾದ ಉಮಾ ಮಹಾದೇವನ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಸರ್ ಸೇರಿ ವಿವಿಧರು ಕೂಡ ಭಾಗವಹಿಸಿದ್ದಾರೆ. ಪೂರಕ ಮಾಹಿತಿಯನ್ನು ಸಭೆಗೆ ನೀಡಿದಾರಂತೆ. OPS ಮರುಜಾರಿ ಮಾಡೋದಕ್ಕೆ ಅಧ್ಯಯನ ಸಮಿತಿ ಈಗಾಗಲೇ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದಲ್ಲಿ ಭೇಟಿ ನೀಡಿ ಅಲ್ಲಿಯ ಹೇಗೆಲ್ಲ ಜಾರಿ ಮಾಡಿದ್ದಾರೆ ಅದರ ಸಂಬಂಧ ಮಾಹಿತಿ ಸಂಗ್ರಹ ಮಾಡಬೇಕು. ಎಲ್ಲ ಅಧ್ಯಯನ ಮಾಡಿ ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಿದಂತೆ. ಅಂತಿಮವಾಗಿ ಎಲ್ಲ ಕೂಡ ನಮಗೆ ವರದಿನ ತೆಗೆದುಕೊಂಡು ಬೇರೆ ಬೇರೆ ಸ್ಟೇಟ್ಗಳಿಂದ ವರದಿ ಕೂಡ ಸಲ್ಲಿಸಿದ್ದಾರೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. OPS ಮತ್ತೆ ಜಾರಿ ಆಗುತ್ತಾ, ಗುಡ್ ನ್ಯೂಸ್ ಬರುತ್ತಾ ಅಂತೇಳಿ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.